ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಡಿವೈನ್ ಮೆಸೇಜ್ ತೆಗೆದಿದ್ದೇನೆ. 14ನೇ ತಾರೀಕು ಮಾರ್ಗಶಿರ ಹುಣ್ಣಿಮೆ ಇದೆ. ಇದು ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗಿ 15 ತಾರೀಕು ಆದಿತ್ಯವಾರ ಮಧ್ಯಾಹ್ನ 2:30ಕ್ಕೆ ಮುಗಿಲಿದೆ. ಇದು ಡಿವೈನ್ ನಿಮ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್ ಇರ್ತದೆ, ಅಷ್ಟೇ ಗೈಡೆನ್ಸ್ ಆಗಿ ತಕೊಳ್ಳಿ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. Waterfall, effortless, release, autumnal equinox, bottom of the deck, DNA, karma. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲೊಂದು ಮರದ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಈ ಚಳಿಗಾಲದಲ್ಲಿ ಮರಗಳೆಲ್ಲ ಎಲೆಗಳೆಲ್ಲ ಉದುರಿಸ್ತವೆ. ಅಂದ್ರೆ ಇದಕ್ಕೆ ಭೂಮಿಯಿಂದ ಎನರ್ಜಿ ಬೇಕು, ಸೂರ್ಯನ ಬೆಳಕು ಬೇಕು. ಸೊ ಆ ಟೈಮಲ್ಲೆಲ್ಲ ಎಲೆಗಳನ್ನು ಉದುರಿಸ್ತವೆ. ಇದು ಮರ ತನ್ನಿಂದಾನೇ ಮಾಡೋದಲ್ಲ, ಇದೊಂದು ಪ್ರಕೃತಿಯ ನಿಯಮ. ಅಂದ್ರೆ ಆ ಟೈಮಲ್ಲಿ ಎಲೆಗಳು ಉದುರ್ಬೇಕು, ಇದಕ್ಕೆ ಎನರ್ಜಿ ಸಿಗ್ಬೇಕು ಅನ್ನೋದು. ಹಾಗೆ ನಮ್ಮ ಜೀವನದಲ್ಲೂ ಕೆಲವು ನಮ್ಗೆ ಯಾವ್ದು ಸರ್ವ್ ಆಗುದಿಲ್ವೋ ಅಥವಾ ನಮ್ಮ ಸೋಲ್ ಪರ್ಪಸ್ಗೆ ಯಾವ್ದು ಅಡ್ಡ ಬರ್ತದೆ ಅದೆಲ್ಲವನ್ನು ದೇವರು ನಮ್ಮ ಜೀವನದಲ್ಲಿ ತೆಗಿತಾರೆ. ಅಂದ್ರೆ ನಮ್ಗೆ ಸೂರ್ಯನ ಬೆಳಕು ಬೇಕು, ನಮ್ ಜೀವನದಲ್ಲಿ ನಮ್ಗೆ ಎನರ್ಜಿ ಬೇಕು ಅಂತ ಹೇಳಿ. ಸೊ ನಿಮ್ ಜೀವನದಲ್ಲಿ ಏನು ಹಳೇದೇನಿತ್ತು ಅದನ್ನೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಾರೆ. ನಿಮ್ ಜೀವನದಲ್ಲಿ ಏನು ನಿಮ್ಮನ್ನು ಬಿಟ್ಟು ಹೋಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ಅಂದ್ರೆ ಈ ಹಿಂದೆ ಆಗದೆ ಯಾವುದೇ ನೋವಿನ ಘಟನೆಗಳಿರ್ಬೋದು ಅಥವಾ ಏನೋ ಒಂದು ತುಂಬಾ ದುಃಖದ ಘಟನೆಗಳಿರ್ಬೋದು, ನಿಮ್ಗೆ ಅದನ್ನೆಲ್ಲ ರಿಲೀಸ್ ಮಾಡಿ. ಇದೆಲ್ಲಾನು ನಿಮ್ದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಿಮ್ ಜೀವನದಲ್ಲಿ ಬಂದಿರ್ತದೆ. ಸೊ ನಿಮ್ಗೆ ಈಗ ಯೂನಿವರ್ಸ್ ಹೇಳ್ತಾರೆ, ನೀವು ಸೋಲ್ ಪರ್ಪಸ್ ಕಡೆ ನೋಡ್ಬೇಕು, ಬೆಳಕಿನತ್ತ ನೋಡಿ ಅಂತ ಹೇಳ್ತಾರೆ, ಎನರ್ಜಿ ತಕೊಳ್ಳಿ ಅಂತ ಹೇಳಿ. ಈಗ ನಿಮ್ಗೆ ಇಲ್ಲಿ ಕರ್ಮ, ಕೆಲವೊಮ್ಮೆ ನಮ್ ಜೀವನದಲ್ಲಿ ಕರ್ಮ ಅಂತ ಇರ್ತದೆ. ಕರ್ಮ ಅಂತ ಹೇಳಿದ್ರೆ ಎಲ್ಲರ ಮನಸ್ಸಲ್ಲಿ ಸಡನ್ ಬರೋದು ನೆಗೆಟಿವ್ ಥಿಂಕಿಂಗ್. ಕರ್ಮ ಅಂತ ಹೇಳಿದ್ರೆ ಇದೊಂಥರ ಏನ್ ಹೇಳ್ತಾರೆ, ಪ್ಯೂರೆಸ್ಟ್ ನಮ್ದು ವೇ ಅಂತಲೇ ಹೇಳ್ಬೋದು. ಕರ್ಮ ಅಂತ ಹೇಳಿದ್ರೆ ಇದು ಕರ್ಮ ಅಂತ ಹೇಳಿದ್ರೆ ನಾವು ಹಿಂದಿನ ಜನ್ಮದಲ್ಲಿ ನಮ್ಮ ಆತ್ಮ ಏನು ತಕೊಂಡ್ ಬರ್ತಿರ್ತದೆ ಅದಷ್ಟೇ ಅಲ್ಲ, ನಮ್ಮ ಪೂರ್ವಜರ DNA ಅನ್ನು ಸಹ ತಕೊಂಡ್ ಬಂದಿರ್ತದೆ. ಅಂದ್ರೆ ನಮ್ಮ ಪೂರ್ವಜರು ಏನಾದ್ರೂ ಮಾಡ್ತಿರ್ಬೋದು ಒಳ್ಳೆ ಕೆಲಸ, ಅದು ನಮ್ಗೆ ಬರ್ತದೆ. ಪ್ಲಸ್ ನಾವು ಮಾಡಿದ ಒಳ್ಳೆ ಕೆಲಸಗಳು ಈ ಜೀವನದಲ್ಲಿ ಆಡ್ ಆಗ್ತವೆ. ಸೊ ನೀವು ಅನ್ಕೊಂಡಿರ್ಬೋದು ನನ್ನ ಜೀವನದಲ್ಲಿ ಏನೆಲ್ಲ ಕೆಟ್ಟ ಘಟನೆಗಳು ಎಲ್ಲ ನನ್ನ ಕರ್ಮ ಅಂತ ಹೇಳಿ. ಅಂದ್ರೆ ನಮ್ಮ ಜೀವನವನ್ನು ನಾವು ಸುಧಾರಿಸಬಹುದು. ಅಂದ್ರೆ ಈ ಲೈಫ್ ಟೈಮ್ ಅಲ್ಲೇ ನಾವು ಒಳ್ಳೆ ವರ್ತನೆಯಿಂದ ಅಥವಾ ನಮ್ಮ ಒಳ್ಳೆ ಕೆಲಸಗಳಿಂದ ನಮ್ಮ ಕರ್ಮವನ್ನು ಇನ್ನೂ ಚೆನ್ನಾಗಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಇಲ್ಲಿ ಆನ್ಸೆಸ್ಟರ್ಸ್ ಅಂದ್ರೆ ಪೂರ್ವಜರ ಕರ್ಮನೂ ನಮ್ಗೆ ಆಡ್ ಆಗಿರ್ತದೆ. ಇಲ್ಲಿ ನಿಮ್ಗೆ ಡಬಲ್ DNA ಇರ್ತದೆ ಅಂತ ಹೇಳ್ತಾರೆ. ನಿಮ್ದು ಪ್ಲಸ್ ನಿಮ್ದು ಪೂರ್ವಜರ ಕರ್ಮ ಎರಡೂ ಇರ್ತದೆ. ಸೊ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಜೀವನ ಒಂದು ಎಫರ್ಟ್ಲೆಸ್ ತರ, ಒಂದು ವಾಟರ್ ಫಾಲ್ ತರ ಒಂದು ಎಫರ್ಟ್ಲೆಸ್ ಆಗಿ ಹರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಪರ್ವತದಿಂದ ನೀರು ಒಂದು ರಿಬ್ಬನ್ ಟೈಪ್ ಹರಿತಾ ಇದೆ. ಅಂದ್ರೆ ಇದಕ್ಕೆ ಯಾವುದೇ ಹೆದರಿಕೆ ಇಲ್ಲ, ಶಾಂತವಾಗಿ ತನ್ನಿಷ್ಟಕ್ಕೆ ತಾನೇ ಹರಿತಾ ಇದೆ. ಅಂದ್ರೆ ಇದು ಮುಂದೆ ಏನಾಗ್ತಿದೆ ಗೊತ್ತಿಲ್ಲ. ಸೊ ನಮ್ ಜೀವನವು ಹೀಗೆ ಇರ್ಬೇಕಂದ್ರೆ ಒಂದು ಎಫರ್ಟ್ಲೆಸ್, ಯಾವ್ದಕ್ಕೂ ನಾವು ಎಫರ್ಟ್ ಹಾಕ್ಬಾರ್ದು. ನಾನ್ ಅನ್ಕೊಂಡಾಗೆ ಆಗ್ಬೇಕು, ಎಲ್ಲವೂ ನನ್ನ ಇಚ್ಛೆಯಂತೆ ಆಗ್ಬೇಕು ಅಂತ ಹೇಳಿ. ಸೊ ನಿಮ್ ಜೀವನ ಹೇಗೆ ಹೋಗ್ತದೆ ಹಾಗೆ ಹೋಗ್ಲಿಕ್ಕೆ ಬಿಡಿ ಅಂತ ಹೇಳ್ತಾರೆ. ಎಫರ್ಟ್ಲೆಸ್ ಆಗಿ ಮೂವ್ ಆಗಿ ಹಿಂದಿನದನ್ನ ನೋವು ತಕೊಂಡು ಮುಂದೆ ಸಾಗ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಬೌಂಡ್ರೀಸ್, abundance, ಸರೆಂಡರ್. ನಮ್ ಜೀವನದಲ್ಲಿ ಏನ್ ಬೇಕಾದ್ರೂ ಕೆಟ್ಟದ ಘಟನೆ ನಡೆದಿರ್ಬೋದು. ಸೊ ನಮ್ಮ ಸುತ್ತಮುತ್ತ ಒಂದು ಹೆಲ್ತಿ ಬೌಂಡ್ರಿ ಹಾಕೊಳ್ಬೇಕು ಅಂತ ಹೇಳ್ತಾರೆ. ಇದು ಹೇಗೆ ಅಂತ ಹೇಳಿದ್ರೆ, ನೆಗೆಟಿವ್ ಥಿಂಕಿಂಗ್ ಇಂದ ನಾವು ಹೊರಗೆ ಬರ್ಬೇಕು. ನೆಗೆಟಿವ್ ಮಾತಾಡುವ ಜನಗಳಿಂದ ಆದಷ್ಟು ದೂರ ಇರ್ಬೇಕು. ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಅವ್ರ ಹತ್ರ. ಸೊ ನೀವು ಆದಷ್ಟು ಅವರ ಪ್ರೊಟೆಕ್ಷನ್ ಮಾಡ್ಬೇಕು. ಅವರ ಲಾಕ್ ಗೊತ್ತಿದ್ರೆ ಅವರ ಲಾಕ್ ಸಹ ಮಾಡ್ಕೊಳ್ಬಹುದು ನೀವು. ಸೊ ಅವರ ಲಾಕ್ ತುಂಬಾ ಇಂಪಾರ್ಟೆಂಟ್. ಅವರ ಎನರ್ಜಿ ನಮ್ಗೆ ಅಂದ್ರೆ ಕೆಲವರಿಗೆ ಪಾಸಿಟಿವ್ ಇದ್ದವರಿಗೆ ಬೇಗನೆ ಅಟ್ರಾಕ್ಟ್ ಆಗ್ತದೆ. ಸೊ ಆದಷ್ಟೇ ನೀವು ಅಂದ್ರೆ ತುಂಬಾ ಶಾಂತಿ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ದೇವರಿಗೆ ಶರಣಾಗ್ಬೇಕು ಅಂತ ಹೇಳಿದ್ದಾರೆ. ಸರೆಂಡರ್ ಕಾರ್ಡ್ ಬಂದಿದೆ. ಶರಣಾಗುದು ಅಂತ ಹೇಳಿದ್ರೆ ನನ್ನಿಂದ ಆಗುದಿಲ್ಲ ಅಂತ ಹೇಳಿ ಬಿಟ್ಟು ಬಿಡುದಲ್ಲ. ಅಂದ್ರೆ ಲೆಟ್ ಗೋ, ಹಿಂದಿನದ್ದೆಲ್ಲ ಬಿಟ್ಟು ಬಿಡ್ಬೇಕು. ಅಂದ್ರೆ ಹಿಂದೆ ಜೀವನದಲ್ಲಿ ನೋವಾಗಿ ಅದೆಲ್ಲವನ್ನು ಬಿಟ್ಟು ಏನ್ ಬಂದ್ರು ದೇವ್ರು ನನ್ನನ್ನು ಕಾಪಾಡ್ತಾರೆ, ಆ ದೇವ್ರು ನನ್ನ ಖಂಡಿತ ಕಾಪಾಡ್ತಾನೆ ಅನ್ನೋ ಭರವಸೆಯಲ್ಲಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಇಲ್ಲಿ ಅಬಂಡೆನ್ಸ್ ಬರುವಂತ ಟೈಮ್ ಬರ್ತಾ ಇದೆ. ಅಂದ್ರೆ ತುಂಬಾ ಅಪರ್ಚುನಿಟೀಸ್ ಕೊಡ್ತಿದ್ದಾರೆ. ನೀವು ಈ ನೆಗೆಟಿವ್ ಎನರ್ಜಿ ಹಿಂದಿನ ನೋವಲ್ಲಿ ಇದ್ರೆ ನಿಮ್ಗೆ ಈ ಅಪರ್ಚುನಿಟೀಸ್ ತಪ್ಪಿ ಹೋಗುವ ಅವಕಾಶ ಇದೆ. ಸೊ ಅದ್ರ ಕಡೆ ನೋಡಿ ಅಂತ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ.
ದಿ ಫೂಲ್, ಮೇಜರ್ ಕಾರ್ಡ್, 5 of Wands, 5 of Vessels, Knight of Swords, Page of Cups. ಇಲ್ಲಿ ನಿಮ್ ಜೀವನದಲ್ಲೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತಿದೆ ಅಂತ ಹೇಳ್ತಾರೆ, ಒಂದು ಹೊಸ ಅಧ್ಯಾಯದ ಪ್ರಾರಂಭ. ಈಗ ನೀವು ಒಬ್ಬರೇ ಹೋರಾಡ್ತಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ಜಗಳ ಇರ್ಬೋದು, ಅಥವಾ ನಿಮ್ ಜೊತೆ ಯಾರ ಜೊತೆ ಜಗಳ ಇದ್ದಿರ್ಬೋದು. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಅನಿಸ್ತಿರ್ಬೋದು, ಅಂದ್ರೆ ಎಲ್ರು ನನ್ನನ್ನು ಬಿಟ್ಟು ಹೋದ್ರು, ನಂಗೆ ತುಂಬಾನೇ ಮೋಸ ಆಗಿದೆ ಅಂತ ಹೇಳಿ ಮನಸ್ಸಲ್ಲಿ ಇರ್ಬೋದು. ಸೊ ತುಂಬಾ ನಿಮ್ಮ ಮನಸ್ಸಲ್ಲೂ ಯುದ್ಧ ನಡೀತಾ ಇದೆ, ಕೆಲವೊಮ್ಮೆ ನಿಮ್ಮ ಜೀವನದಲ್ಲೂ ಯುದ್ಧ ನಡೀತಿರ್ಬೋದು. ಸೊ ಈಗ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ, ತುಂಬಾ ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಒಂದು ಹೊಸ ಜೀವನವನ್ನು. ಸೊ ಇಲ್ಲಿ ನಿಮ್ಗೊಂದು ಯೂನಿವರ್ಸ್ ಒಂದು ಆಫರ್ ಕೊಡ್ತಿದ್ದಾರೆ, ಇಲ್ಲಿ ಆಫರ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಥವಾ ಕೆಲವರಿಗೆ ಇಲ್ಲಿ ನಿಮ್ಗೆ ಆಫರ್ ಬರ್ಬೋದು, ಒಂದು ಹೊಸ ಆಫರ್ ಬರ್ಬೋದು, ಒಂದು ನಿಮ್ಮ ಧೈರ್ಯದಿಂದ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಮೆಸೇಜ್ ತೆಗಿತಿದ್ದೇನೆ ಲಾಸ್ಟ್ಗೆ. ಶೋ ದ ವರ್ಲ್ಡ್ ದ ರಿಯಲ್ ಯು. ನೀವು ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅಥವಾ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನ ನೀವು ಜಗತ್ತಿಗೆ ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ. ನೀವೀಗ ಅದನ್ನು ಮುಚ್ಚಿಟ್ಕೊಂಡಿರ್ಬೋದು, ಯಾರಿಗೆ ತೋರಿಸುದಿಲ್ಲ ಅಂತ ಹೇಳಿ. ಅಂದ್ರೆ ನಿಮ್ಮಲ್ಲಿ ನೀವು ಇಟ್ಕೊಂಡಿರ್ಬೋದು, ಅದನ್ನ 4 ಮಂದಿಗೆ ನೀವು ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಬಿಲೀವ್ ಇನ್ ದ ಇಂಪಾಸಿಬಲ್. ಇಂಪಾಸಿಬಲ್ ಮೇಲೆ ಬಿಲೀವ್ ಇಡಿ. ನೀವು ಅನ್ಕೊಂಡಿರ್ಬೋದು ನನ್ನ ಜೀವನದಲ್ಲಿ ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ, ಆದ್ರೆ ಎಲ್ಲಾನು ಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಬಿಲೀವ್ ಇನ್ ದ ಇಂಪಾಸಿಬಲ್. ಇಲ್ಲೂ ಫುಲ್ ಮೂನ್ ಬಂದಿದೆ, 2 ಕಡೆ ಫುಲ್ ಮೂನ್. ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಈಗ ನೆಗೆಟಿವಿಟಿ ರಿಲೀಸ್ ಮಾಡುವಂತ ಟೈಮ್. ಎ ಟೈಮ್ ಟು ಗಿವ್ ರಾದರ್ ದನ್ ಟೇಕ್. ಈಗ ನೀವು ಜನಗಳಿಗೆ ಕೊಡುವಂತ ಟೈಮ್ ಅಂದಿದೆ. ನಿಮ್ಗೆ ಏನು ಸಿಗ್ತದೆ ಅಂತೇಳಿ ನೀವು ಯೋಚನೆ ಮಾಡಬೇಡಿ, ಜನಗಳಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಮೆಡಿಟೇಷನ್ ಮತ್ತೆ ಕಂಟೆಂಪ್ಲೇಟ್. ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ನಿಮ್ ಜೀವನ. ಅಂದ್ರೆ ಮನಸ್ಸು ಮೈಂಡ್ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಬಿಲೀವ್ ಇನ್ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ. ನಿಮ್ ಜೀವನದಲ್ಲಿ ಏನಾದ್ರೂ ಒಂದು ಅತ್ಯದ್ಭುತ ಘಟನೆಗಳು ನಡೀಬಹುದು, ನಿಮ್ ಜೀವನ ಒಂದು ಚೇಂಜ್ ಆಗ್ಬಹುದು. ಸೊ ಇಂಪಾಸಿಬಲ್ ಮೇಲೆ ಬಿಲೀವ್ ಇಡಿ ಅಂತ ಹೇಳ್ತಿದ್ದಾರೆ. ಇದು ಫುಲ್ ಮೂನ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.